ಯಾರು ನೀನು? ನಾನು ಕೇಳ್ತಾ ಇದ್ದೀನಿ, ಯಾರು ನೀನು? ನಾನು ಯಾಕೆ ಜೈಲಿಂದ ತಪ್ಪಿಸ್ದೆ? ನಿನ್ನು ದೇವನ ಇಲ್ಲ ಮನುಷ್ಯನ? ದೇವ್ರು ದೇವ್ರು ಮಂತ್ರಮೂರ್ತಿ ನೀನಾ? ಅಲ್ಲ, ಕಣ್ಣಿ ಕಾಣದೆ ಮರೆಯಾಗೋ ಶಕ್ತಿ ನಿನಗ್ಯಾಗ ಬಂತು? ಅಷ್ಟ ಶಕ್ತಿಗಳಲ್ಲಿ ಇದು ಒಂದು ಅಪೂರ್ವ ಶಕ್ತಿನ ಸಂಪಾದಿಸೋದಿಕ್ಕೆ ನಿಮ್ ಜೊತೆ ಸೇರಿ ಕನ್ಯಾ ಪೂಜೆ ಮಾಡಿದೆ. ಆದ್ರೆ ಅದು ನಾಶ ಆಯ್ತು. ತಕ್ಷಣ ನಾನು ಸೀದಾ ನೇಪಾಳಕ್ಕೆ ಹೋದೆ. ಪುಟ್ಟ ಪಿಶಾಚಿ ವಂಶಕ್ಕೆ ಸೇರಿರೋ ಬುಡ್ಬುಡ್ಕೆ ಬಾರಿಸೋ ಕುಳ್ಳು ಮುನಿನ ಅಲ್ಲಿ ಸಂಧಿಸ್ದೆ. ಅವರು ನನಗೆ ಬೇಕಾದಷ್ಟು ಮಂತ್ರಗಳನ್ನು ಕಲಿಸಿದ್ದಾರೆ. ಈಗ ಅವರೇ ನನಗೆ ಬೆಂಗಾವಲಾಗಿ ಬಂದಿದ್ದಾರೆ. ಬುಡ್ಬುಡ್ಕೆ ಕುಳ್ಳು ಮುನಿ ಹೆಸರೇ ವಿಚಿತ್ರವಾಗಿದೆ. ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರ? ಇಲ್ಲೇ ಇದ್ದಾರೆ. ಈ ತಾಯ್ತದಲ್ಲಿದ್ದಾರಾ? ನೋಡ್ತೀಯಾ? ಗುರುದೇವ, ಒಂದು ಕಿರುಬೆರಳಷ್ಟಿದ್ದಾರೆ. ಇವರಿಗೆ ಅತೀವ ಶಕ್ತಿ ಇದೆಯಾ? ನಂಬಕ್ಕಾಗ್ತಿಲ್ವಾ? ಈಗ ನೋಡು, ಕುಳ್ಳಮುನಿ ಗುರುಗಳೇ ನಿಮ್ಮ ಬುಡ್ಬುಡಿಕೆ ಪ್ರಭಾವನ ಇವನು ತೋರಿಸಿ. ನಾನು ನಿಮ್ ಗುರು ನಂಬ್ತೀನಿ. ನನ್ನ ಪುನಃ ಅದೇ ರೂಪ ತಂದ್ಬಿಡ್ಕೊಳ್ಳೋ. ನನ್ನ ಕ್ಷಮಿಸಿ. ಈಗ ನಂಬಿಕೆ ಬಂತ ನಂಜಪ್ಪ? ಗುರುದೇವ, ಅವನ್ನ ಬಿಡುಗಡೆ ಮಾಡಿ. ಹೇಗಿತ್ತು? ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಕಣೋ. 15 ದಿನಗಳ ಹಿಂದೆನೆ ನಿನ್ನ ನೋಡಿದಿದ್ರೆ ನನ್ನ ಫ್ರೆಂಡ್ಸ್ ಸುನಿಲ್ ಕುಮಾರ್, ಸೆಲ್ವದೊರೆ ಸತ್ತೋಗ್ತಿರ್ಲಿಲ್ಲ. ನಡೆದಿದ್ದೆಲ್ಲ ನನಗೆ ನಿನ್ನೊಬ್ಬನ್ನೇ ಅಲ್ಲ, ನನ್ನನ್ನು ಕಾಪಾಡ್ಕೋಬೇಕು ಅಂತಾನೆ ನಾನಿಲ್ಲಿಗೆ ಬಂದಿರೋದು. ಅಂದ್ರೆ ಆ ದೆವ್ವದ್ಕಾರಿಗೆ ಬಂದ ಅಮಾನುಷ ಶಕ್ತಿ ಯಾವುದು ಅಂತ ನೀನ್ ಕಂಡಿಡಿದ್ಯಾ? ಆ ಶಕ್ತಿ ಯಾವುದು ಅಂತ ನಿನಗೆ ತೋರಿಸ್ಲಾ? ತೋರ್ಸು. ನನ್ ಕಣ್ಣನ್ನೇ ನೋಡು. ಇವರ ನನಗೆ ಮೊದಲೇ ಸಂದೇಹ ಬಂದಿತ್ತು. ಹೌದು, ಈ ಲಿಂಗಣ್ಣನ ಆತ್ಮ ಎಲ್ಲೇ ಕಟ್ಟಿಂದ ಹೇಗೆ ತಪ್ಪಿಸ್ಕೊಳ್ತು? ಒಂದು ಬಾವಿಯಲ್ಲಿರೋ ಶಕ್ತಿ ಇವ್ರನ್ನ ಬಿಡುಗಡೆ ಮಾಡ್ತು. ನನ್ನ ಗುರು ಮಂತ್ರ ಶಕ್ತಿಯಿಂದ ಅವ್ರನ್ನ ಮುಗಿಸ್ತೀನಿ. ಗುರುಗಳೇ, ನೀವೇನ್ ಹೇಳ್ತಾ ಇದ್ದೀರಾ? ಆ ಆತ್ಮ ಮಗು ಶರೀರದಲ್ಲಿರೋ ತನಕ ನಾವು ಅದನ್ನ ನಾಶ ಮಾಡೋದಿಕ್ಕಾಗೋದಿಲ್ಲ. ಗುರುದೇವ, ಹಾಗಾದ್ರೆ ಮಗು ಶರೀರದಲ್ಲಿರೋ ಪಿಶಾಚಿನ ಹೇಗೆ ಓಡಿಸೋದು? ಆ ವಿಷಯದಲ್ಲಿ ಮಂತ್ರ ಕಾಲು ಭಾಗ, ತಂತ್ರ ಮುಕ್ಕಾಲು ಭಾಗ. ನಾನಾ ಮಗು ಹಾಗೇನೆ ಬದಲಾಗ್ತೀನಿ. ಅವಳ ಅಮ್ಮನಿಂದಲೇ ದೆವ್ವನ ಓಡಿಸ್ತೀನಿ. ಜೈ ಜಲಗ್ರಮ್ಮ, ಜೈ ಜಲಗ್ರಮ್ಮ. ಯಾವನೇ ಬುಡ್ಬುಡ್ಕೆ ಅಂತಂದ್ರೆ ಬೆಳಿಗ್ಗೆ ಹೊತ್ತು ಬರ್ಬೇಕು. ಜೈ ಜಲಗ್ರಮ್ಮ, ಜಲಗ್ರಮ್ಮ, ಜೈ ಜಲಗ್ರಮ್ಮ. ಪ್ರಿಯಾ, ನೀನಾ? ಪ್ರಿಯಾ, ಏನೋ ಇದು ನಿನ್ ವೇಷ? ಇವತ್ತು ಸ್ಕೂಲ್ ಡ್ರಾಮಾಲಿ ನಾನು ಈ ವೇಷ ಹಾಕಿದೆ. ಡ್ರಾಮಾ ಹೆಸರು ಏನ್ ಗೊತ್ತಾ? ಬುಡ್ಬುಡ್ಕೆ ಕುಳ್ಮುನಿ. ಇದು ಹೇಗಿದೆ? ಅಸಹ್ಯವಾಗಿದೆ. ಗಾಂಧಿನೋ, ಕಿತ್ತೂರು ಚೆನ್ನಮ್ಮನೋ ಇನ್ಯಾವ್ದಾರ ವೇಷ ಹಾಕಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಈ ಹುಲಿ ವೇಷ ಅಷ್ಟು ಚೆನ್ನಾಗಿಲ್ಲ ಕಂದ. ಅದ್ ಸರಿ, ನಿಮ್ಮಮ್ಮ ಇಲ್ಲಿ? ಯಾರು ಗೊತ್ತು, ನಂಗೀಗ ಹೊಟ್ಟೆ ಹಸಿತಿದೆ. ಅಮ್ಮ ಒಳಗಡೆ ಮೊಸರನ್ನ ಕಲ್ಸಿಟ್ಟಿದ್ದಾಳೆ, ಹೋಗ್ತಿನ್ನು. ಮೊಸರನ್ನ? ಅಯ್ಯೋ ಅಯ್ಯೋ. ಅಲ್ಲ, ನಮ್ ಮನೆಗಳಲ್ಲಿ ಮೊಸರನ್ನ ಅಂತಂದ್ರೆ ಮೃಷ್ಟಾನ್ನ ಭೋಜನ. ಅದನ್ನ ಇವಳು ಥೂ ಥೂ ಅಂತಾಳಲ್ಲ. ಅಯ್ಯೋ. ಓಹೋ, ಮಮ್ಮ ನಮಸ್ಕಾರ. ಹಾ ಇಲ್ಲಿ ಮಂಜುನಾಥ ಚೌಟ್ರಿನಾ? ಓಕೆ ಓಕೆ ಓಕೆ, ಸರಿ 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 ಸರಿ. ಓ ಸರಿ.
ಓ ಎಸ್, ಖಂಡಿತ ಬರ್ತೀನಿ, ಮಿಸ್ಸೇ ಮಾಡಲ್ಲ, ಪ್ರಾಮಿಸ್. ಓಕೆ ಓಕೆ. ಅಯ್ಯೋ ರಾಕ್ಷಸಿ, ಕೊಲೆಗಾರ್ತಿ, ಹಣದೊಳೆ, ಬ್ರಾಹ್ಮಣರ ಮನೆಯಲ್ಲಿ ಏನಿದು ರಂಪ? ಅಯ್ಯೋ, ಮೈಯೆಲ್ಲ ರಕ್ತ ಆಗೋಯ್ತಲ್ಲ, ಮೈಲಿಗೆ ಆಗೋಯ್ತು, ಮೈಲಿಗೆ ಆಗೋಯ್ತು. ಅಯ್ಯೋ, ಜೈ ಜಲಗ್ರಮ್ಮ, ಜೈ ಜಲಗ್ರಮ್ಮ. ಶಿವ ಶಿವ, ಬ್ರಾಹ್ಮಣರ ಮನೆಯಲ್ಲಿ ರಕ್ತ ಮಾಂಸನ? ಅಯ್ಯಯ್ಯೋ ಅಯ್ಯಯ್ಯೋ, ಶಿವ ಶಿವ ಶಿವ. ಅಯ್ಯೋ, ಏನ್ರಿ ಇದು? ಸಂಜೆ ಹೊತ್ತಲ್ಲಿ ತಣ್ಣೀರ್ ತಲೆಗೆ ಹಾಕುತ್ತಿದ್ದೀರಾ? ಟೆನ್ಷನ್ ಗಾಯತ್ರಿ, ಟೆನ್ಷನ್. ನನ್ನ ಮಗಳಿಗೆ ಯಾವ್ದೋ ಪಿಶಾಚಿನೋ ದೇವನ ಮೆಟ್ಕೊಂಡಿದೆ ಅಂತ ನನಗೆ ಅನುಮಾನ ಇತ್ತು. ಅದಿವತ್ ಕನ್ಫರ್ಮ್ ಆಗೋಯ್ತು. ಒಳಗಡೆ ಹೋಗ್ ನೋಡು, ನಿನ್ ಮಗಳು ಬಿಸಿ ಬಿಸಿ ಕಾಫಿ ಕುಡಿಯೋ ತರ ಕೋಳಿ ರಕ್ತನ ಕುಡಿತಾ ಇದ್ದಾಳೆ. ಅಯ್ಯೋ, ಏನಾಗಿದೆ ನಿಮ್ಗೆ? ಸ್ವಲ್ಪ ಇಲ್ಲಿ ನೋಡಿ. ಹಾಯ್ ಡ್ಯಾಡಿ. ಏನ್ ನೋಡ್ತಾ ಇದ್ದೀರಾ? ನಾನು ಈಗ ತಾನೇ ಪ್ರಿಯನ ಸ್ಕೂಲಿಂದ ಕರ್ಕೊಂಡ್ ಬರ್ತಾ ಇದ್ದೀನಿ. ನೀವ್ ಯಾವ ಮಗು ಬಗ್ಗೆ ಹೇಳ್ತಾ ಇದ್ದೀರಾ ರೀ? ಗಾಯತ್ರಿ, ಅಲ್ಲಿ ಪ್ರಿಯ ಇಲ್ಲೇ ಇದೆ. ಅಯ್ಯೋ ರೀ, ಬಾರೆ. ಎಲ್ಲಿ ಮಗು ಅಯ್ಯೋ, ಕೋಳಿ. ಏನ್ ನಡೀತು ಅಂದ್ರೆ? ಗಾಯತ್ರಿ, ಪ್ರಿಯಾ ಬಂದ್ಲು, ತುಂಬಾ ಹಸುವಾಗ್ತಿದೆ ಅಂತ ಹೇಳಿದ್ಲು. ಒಳಗಡೆ ಬಂದು ಕೋಳಿ ಕತ್ತಿನ ಬಾಯಿ ಇಟ್ಕೊಂಡು ಗಡಗಡ ಅಂತ ರಕ್ತ ಕುಡಿತಾ ಇದ್ಲು. ನಾನೇ ಕಣ್ಣಾರ ನೋಡಿದೀನಿ. ಏನ್ ಹೇಳ್ತಾ ಇದ್ದೀರಾ ರೀ? ನೀವು ಮಧ್ಯಾಹ್ನ ಮೊಸರನ್ನ ಊಟ ಮಾಡಿದೀರಾ, ಹಾಗೆ ನಿಮಗ್ ತೂಕಡಿಕೆ ಬಂತು, ಹಗಲಗನಸ್ ಕಂಡಿದ್ದೀರಾ, ಇದೆಲ್ಲ ನಡೀತು ಅಂತ ಹೇಳ್ತಾ ಇದ್ದೀರಾ. ಗಾಯತ್ರಿ, ನಾನೇನ್ ಹುಚ್ಚನ ಇಲ್ಲ ಬೆಪ್ಪನ? ಓ, ಯಾಕೋ ಟೆನ್ಷನ್ ತುಂಬಾ ಜಾಸ್ತಿ ಆಗ್ತಿದೆ. ಓ ಅಯ್ಯೋ ರೀ ರೀ. ಏಯ್, ನೀನ್ ಯಾವ ಊರೇ ಕುಲ್ಪಿಶಾಚಿನಿ? ನನ್ ರೂಪದಲ್ಲಿ ನನ್ ಮನೆಗೆ ಬಂದ್ ಕನ್ಫ್ಯೂಸ್ ಮಾಡ್ತೀಯಾ? ಮಾತಾಡಿದ್ ಪ್ರಿಯಾನ, ಇಲ್ಲ ಅಂದ್ರೆ ಒಳಗಿರೋ ಸಾವಿತ್ರಿನ? ಇದ್ ಹೇಗಿದೆ? ಡೂಪ್ ತರ ಇದೆ. ನಾನ್ ಯಾರು ಅನ್ನೋದ್ ನಿಂಗ್ಯಾಕೆ, ನೀನ್ ಯಾರು ಅನ್ನೋದ್ ಹೇಳ? ಬುಡು ಬುಡುಕೆ ಕುಳ್ಳು ಮುನಿ. ನೀನು ಕುಳ್ಮುನಿ ಅಲ್ಲ, ತಂತ್ರ ಮಾಡೋ ಗುಳ್ಳೆ ನರಿ. ನನ್ ವೇಷದಲ್ಲೇ ಬಂದು ಗಾಯತ್ರಿ ಮನ್ಸನ್ನ ಕೆಡ್ಸಿ ನನ್ನ ಮನೆಯಿಂದ ಹೊರಗಟ್ಟೋ ಪ್ರಯತ್ನನ? ಅದು ನಡೆಯೋದಿಲ್ಲ. ಪಿಶಾಚಿನ ಓಡ್ಸೋದಲ್ಲಿ ನಾ ಕಿಲಾಡಿ. ನನ್ನ ಹುಣಸೆ ಮರ ಸುತ್ತೋ ದೆವ್ವ ಅನ್ಕೊಂಡಿದ್ಯಾ? ನಾನು ಅಪರೂಪದ ಮಂತ್ರವಾದಿ. ಬುಡ್ಬುಡ್ಕೆನ ಕೈಯಲ್ಲಿ ತಗೊಳ್ಳಲ್ಲ, ವಿಭೂತಿನ ಮುಖದ ಮೇಲೆ ಎಚ್ಚಲ್ಲ. ಆದ್ರೆ ನೀ ನೋಡ್ತ್ಯಾ, ನೀನಾಗೆ ಓಡೋಗ್ತ್ಯಾ. ಏಯ್ ಸವಾಲ, ದಿವಾಳಿ ಆಗೋಗ್ತ್ಯಾ. ಓಡಿಸ್ತೀನ, ಓಡೋಗ್ತೀನ, ನೋಡೋಣ ಇದ್ ಹೇಗೆ? ಸ್ವಾಮಿ ನಿಂತ್ಕೊಳ್ಳಿ. ಎಲ್ಲೋ ಈ ವಾಯ್ಸ್ ಕೇಳಿದ್ದೀನಲ್ಲ. ಸ್ವಾಮಿ, ಎಲ್ಲಿ ಸ್ವಾಮಿ ಹೋಗ್ತಾ ಇದ್ದೀರಾ? ಬನ್ನಿ, ನಾನು ಅದೇ ಕಡೆ ಹೋಗ್ತಾ ಇದ್ದೀನಿ. ನಿಮ್ಮ ಡ್ರಾಪ್ ಮಾಡ್ಬಿಡ್ತೀನಿ, ಬನ್ನಿ. ಪರವಾಗಿಲ್ಲ, ಬನ್ನಿ ಸ್ವಾಮಿ. ಕಾರೇ ಕಾಣಿಸ್ತಾ ಇಲ್ಲ ಸ್ವಾಮಿ. ಕಾರ್ ಎಲ್ಲಿ? ನಾನೇ ಇಲ್ಲಿ. ಇಲ್ಲೋಡಿ, ಇಲ್ಲಿ. ಪರವಾಗಿಲ್ಲ, ಬನ್ನಿ, ನಾನ್ ಡ್ರಾಪ್ ಮಾಡ್ತೀನಿ. 50 ರೂಪಾಯಿ ಕೊಡಿ ಸಾಕು. ಬೇಡ ನೋಡಿ, 30 ರೂಪಾಯಿ ಕೊಡಿ ಸಾಕು. ಅದು ಆಗಲ್ವಾ? ಅದು ಕೊಡಿ ಸ್ವಾಮಿ. ಕೋಲಿ ಒಂದ್ ಬಿಸಿ ಟೀ ಕೊಡ್ಬಿಡಿ ಸ್ವಾಮಿ. ಬರೀ ತಲೆ ಸುತ್ತಾಯ್ತಲ್ಲಪ್ಪ, ಯಾರು ಕಾಪಾಡ್ರಪ್ಪ. ಅಯ್ಯೋ, ತಲೆ ಸುತ್ತಾಯ್ತ. ಅಯ್ಯೋ ಅಯ್ಯೋ, ಅಳಿಯಂದ್ರೆ ನೀವಾ? ಪಿಕ್ ಪಾಕೆಟ್ ಮಾಡಿರೋ ಕಳ್ಳ ತರ ಓಡ್ ಬರ್ತಿದ್ರಲ್ಲ, ಯಾಕೆ? ಅಯ್ಯೋ, ಅದ್ರ ಮನೆ ಹಾಳಾಗೋಗ್ಲಿ. ಆ ಲಿಂಗ ಓಡಿಸ್ತಾ ಇದ್ದಲ್ರಿ ಕಾರು, ಅದಕ್ಕೆ ಡ್ರೈವರೇ ಇಲ್ಲ. ಬರೀ ಕಾರು ನನ್ನ ನಟಿಸ್ಕೊಂಡ್ ಬರ್ತಾ ಇದೆ. ಅಷ್ಟೇ ಅಲ್ಲ, ಆ ಲಿಂಗನ್ಗೆ ಮುಂಡನೇ ಇಲ್ಲ, ಬರೀ ರುಂಡ. ನನ್ನ ಸುತ್ತ ಹೆಂಗ್ ಸುತ್ತ ಇತ್ತು ಗೊತ್ತಾ? ಗರ 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 ಮಾವ, ಇಲ್ಲಿ ಸುತ್ತಾ ಇರೋದೇನು? ಅಲ್ಲಿ ನೋಡಿ ಯಾರು ಸುತ್ತಾ ಇದಾರೆ ಅಂತ. ಚಿಕನ್, ಮಟನ್ ಬಿರಿಯಾನಿ. ಅಯ್ಯೋ, ಇದೇನಯ್ಯ? ಸ್ಕೂಲ್ಗೆ ಹೋಗೋ ಹುಡುಗಿ ಮಿಲಿಟರಿ ಹೋಟ್ಲಿಗೆ ಹೋಗ್ತಾ ಇದ್ದಾಳೆ. ಮಗುನ ಅದು ರಕ್ತ ಮಾಂಸ ಕುಡಿದ್ರೆ ಅದಕ್ಕೆ ನಿದ್ದೆಯಲ್ಲಿ ಬರುತ್ತೆ ಮಾವ. ಬನ್ನಿ ಹೋಗ್ ನೋಡೋಣ. ನಡಿ ನಡಿ ಮಾವ, ಗಾಡಿ. ಏಯ್, ನಡ್ರೇಸ್ತಲ್ಲಿ ಇರೋದು ಸೇಫ್ಟಿ ಕಡೆ, ಯಾವನು ಮುಟ್ಟಲ್ಲ. ನಡಿಯ. ಅಳಿಯಂದ್ರೆ ನನಗೆ ಈ ದುರ್ನಾತ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ ಕುತ್ಕೆ ಕುಯ್ದ್ರು ನಾನು ಒಳಗಡೆ ಬರಲ್ಲ. ಏನ್ ಮಾವ, ಚಿಕ್ಕ ಮಕ್ಳ ತರ ಹಠ ಮಾಡ್ತಿದ್ರಲ್ಲ, ಪಿಶಾಚಿನ ಹಿಡ್ಕೋಬೇಕೋ ಬೇಡವೋ? ಹಿಡಿಬೇಕು. ಮುಗಿ ಹಿಡ್ಕೊಳ್ಳಿ. ಬನ್ನಿ. ಏ ತಿಮ್ರಾಜು,
ನನ್ನ ಹೆಸರು ನಿನಗೇನ್ ಗೊತ್ತಾಯ್ತು? ನಿನ್ ಮುಖ ಇರೋ ಲಕ್ಷಣಕ್ಕೆ ತಿಮ್ರಾಜು ಅಲ್ದೆ ರವಿಚಂದ್ರನ್ ಅನ್ನೋ ಹೆಸರಿಡಕ್ಕಾಗುತ್ತಾ? ಸರಿ, ತಿನ್ನೋಕೇನಿದೆ? ಮಟನ್ ಫ್ರೈ, ಮಟನ್ ಮಸಾಲಾ, ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ 65, ಚಿಕನ್ ತಂದೂರಿ, ಚಿಕನ್ ಎಗ್ ಬಿರಿಯಾನಿ, ಎಗ್ ಮಸಾಲಾ, ಎಗ್ ಬಿರಿಯಾನಿ, ಎಗ್ ಆಮ್ಲೆಟ್. ಸಾಕು ಎಲ್ಲ 2 ಪ್ಲೇಟ್ ತಗೊಂಬ ಹೋಗು. ಎಲ್ಲ 2 ಪ್ಲೇಟಾ? ಎಲ್ಲಾದ್ರೂ 2 ಪ್ಲೇಟ್ ತಗೊಬನ್ನಿ ಅಂತ ಆರ್ಡರ್ ಮಾಡ್ತಾ ಇದ್ದಾಳಲ್ಲ, ನಿಜವಾಗ್ಲೂ ಇವಳು ನನ್ನ ಮೊಮ್ಮಗಳ ಪಿಶಾಚಿ. ಮಾವ, ನಾ ಹೇಳಿಲ್ವಾ ಅದು ಪಿಶಾಚಿ ಅಂತ? ಅದಕ್ಕೆ ಅದನ್ನೆಲ್ಲ ತಿಂತಿರೋದು. ಮಾವ, ನೀವ್ ಇಲ್ಲೇ ಇರಿ, ನಾನು ಹೋಗಿ ಗಾಯತ್ರಿನ ಕರ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ, ನಿಮ್ ಬುದ್ಧಿಗಿಷ್ಟು. ಇದೇನ್ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನನ ಬಂದು ದರ್ಶನ ಮಾಡ್ಬಾ ಅಂತ ಕರ್ಕೊಂಡ್ ಬರಕ್ಕೆ ಸುಮ್ನೆ ಇರಿ. ಹಂಗಲ್ಲ ಮಾವ, ಗಾಯತ್ರಿನಲ್ಲಿ ಕರ್ಕೊಂಡ್ ಬಂದ್ರೆ ತಾನೇ ಮಗು ಒಳಗಡೆ ಪಿಶಾಚಿ ಇದೆ ಅಂತ ನಮ್ಸಕ್ಕಾಗೋದು. ಅದಕ್ಕೆ ಹೋಗಿ ಕರ್ಕೊಂಡ್ ಬರ್ತೀನಿ. ಅಯ್ಯೋ, ಬೇಗ ಬಂದ್ಬಿಡಿ, ನನಗೆ ವಾಸನೆ ತಡ್ಕೊಳಕ್ಕಾಗ್ತಾ ಇಲ್ಲ. ಹಾ ಮಾವ, ಗಾಡ್ ಬ್ಲೆಸ್ ಯು, ಟೇಕ್ ಕೇರ್. ಎಲ್ಲಿಡ್ಲಿ? ಮಂಕುತಿಮ್ಮ, ಇನ್ನು ಏನೇನಿದೆ? ನನ್ ತಲೆ ಇದೆ. ನಿನ್ ತಲೆಯಲ್ಲಿ ಏನೂ ಇಲ್ಲ. ಏ ಬೋಳ್ ತಲೆ, ಹೋಗು. ಚಿನುಕುರುಳಿ. ಅಯ್ಯೋ, ಇವಳದೇನ್ ಬಾಯೋ ಬಬ್ಬಾಯೋ, ಎಲ್ಲಾ ಪ್ರಾಣಿಗಳಿಗೂ ಹೊಟ್ಟೆಲೆ ಸಮಾಧಿ ಕರ್ತಾ ಇದ್ದಾಳಲ್ಲಪ್ಪ. ಅಯ್ಯೋ, ಏನು ಸಿವಿಲ್ ಮಿಲಿಟರಿ ಬಂದ್ಬಿಟ್ಟಿದೆ? ಏನ್ ಬೇಕಾಗಿತ್ತು ಸರ್? ನಿಮ್ ಮಜ್ಜು ತಲೆ ಬೇಕಾಗಿತ್ತು. ಅಲ್ಲಿ ಮೂಳೆ ಕಡಿತಾ ಇದ್ದಾಳಲ್ಲ ಅವಳು, ನನ್ನ ಮೊಮ್ಮಗಳು. ಅವಳು ಕಾವಲು ಕಾಯ್ತಾ ಇದ್ದೀನಿ. ಬ್ರಾಹ್ಮರು ಹುಡುಗಿ ಕೋಳಿ ಕಾಲ್ನ ಕಚ 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 ಅಂತ ಕಡಿತಿದ್ದಾಳೆ. ಇಂಥವ್ರೆಲ್ಲ ತಿನ್ನೋದಿಕ್ಕೆ ಸ್ವಾಮಿ ರೇಟ್ ಜಾಸ್ತಿ ಆಗಿರೋದು. ಮುಚ್ಚಬೇ ಬಾಯಿ. ಅವಳು ಮನುಷ್ಯಳಲ್ಲ, ಪಿಶಾಚಿ. ಅವಳ ದೇಹದಲ್ಲಿ ಪ್ರೇತ ಆವರಿಸಿದೆ. ಅಯ್ಯೋ, ಅಯ್ಯೋ, ಇದೇನಪ್ಪ? ಹೆಣ ತಿನ್ನೋ ಪಿಶಾಚಿಗೆ ನೊಣ ಆದ್ರೇನು, ದನ ಆದ್ರೇನು? ಇನ್ನು ಸ್ವಲ್ಪ ಹೊತ್ತಿಲ್ಲೇ ಇದ್ರೆ ಚಿಕನ್ ಗುನಿಯಾ, ಹಂದಿ ಜ್ವರ, ನಾಯಿ ಜ್ವರ ಎಲ್ಲ ಬಂದ್ಬಿಡುತ್ತೆ. ಗಾಯತ್ರಿ, ಗಾಯತ್ರಿ, ಅಯ್ಯೋ, ಏನು ಅಂದ್ರೆ ಏನಾಯ್ತು? ಬಾ ನನ್ ಜೊತೆ. ಎಲ್ಲಿಗೆ? ಮಿಲ್ಟ್ರಿ ಹೋಟ್ಲಿಗೆ. ನೋಡ್ದ್ಯಾ, ಹೆಸರು ಹೇಳಿದ ತಕ್ಷಣ ಹಿಂಗೆ ವಾಂತಿ ಬರೋ ತರ ಆಗ್ತಿದೆ. ಅಲ್ಲಿ ನಿನ್ನ ಮುದ್ದಿನ ಮಗಳು ರಾಮ ಪ್ರಾಣಿಗಳ ಮಾಂಸನ ಮುಕ್ತಾ ಇದ್ದಾಳೆ. ಅಯ್ಯೋ, ನೀವ್ ಏನ್ ಹೇಳ್ತಾ ಇದ್ದೀರಾ? ನಿನ್ಗೆ ಹೇಳಿದೆ, ಆ ಪುಟ್ಟು ಪಿಶಾಚಿ ಕೋಳಿ ರಕ್ತನ ಹೀರ್ತಾ ಇದೆ ಅಂತ. ಆದ್ರೂ ನೀನ್ ನಂಬಲಿಲ್ಲ. ಬಾ ನನ್ ಜೊತೆ. ಶುರುವಾಯ್ತು ಬಿಡ್ರಿ. ಓಂ ಅನ್ನಪೂರ್ಣಾಯ ನಮಃ. ಆಹಾ, ಈ ಬೇಳೆ ಸಾರಿನ ಮುಂದೆ ಆ ಫಾಸ್ಟ್ ಫುಡ್ ವೇಸ್ಟ್. ನೋಡಿದ್ರಾ ಪ್ರಿಯಾ ಏನ್ ಮಾಡ್ತಿದ್ದಾಳೆ ಅಂತ? ಇಲ್ಲಿ ಅವಳು, ಅಲ್ಲಿ ಯಾರು? ಅಯ್ಯೋ, ಯಾರ್ರೀ? ಬಂದಿರು, ಬಂದಿರು. ರೀ, ರೀ. ಅಯ್ಯೋ, ತಿಂತಾ ಇರೋದು ಅವಳು, ವಾಂತಿ ಮಾಡ್ತಾ ಇರೋದು ನಾನು. ಏನಿದು? ಬಿಲ್ಲು. ಬಿಲ್ಲ? ಬಿಲ್ಲು ಪಾಪಂಗಲ್ಲ, ಆ ತಾತಂಗೆ. ಓ, ಕಾವಲಿರೋ ತಾತನ ಹತ್ರನಾ? ಬಾ ಬಾ ಬಾಯ್ 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 ಬಾಯ್. ಹೊಟ್ಟೆಲಿರೋದೆಲ್ಲ ಖಾಲಿ ಆಗೋಯ್ತು. ಎಲ್ಲಪ್ಪ, ನನ್ ಮೊಮ್ಮಗಳು ಕಾಣಿಸ್ತಾನೆ ಇಲ್ಲ, ಎಲ್ಲೋ ಬಿಟ್ಲಪ್ಪ? ಸರ್, ಬಿಲ್ಲು. ಬಿಲ್ಲು? ಏನ್ ಬಿಲ್ಲು? ಆ ಹುಡುಗಿ ನಿಮ್ ಮೊಮ್ಮಗಳು ತಾನೆ? ಸತ್ಯವಾಗ್ಲೂ ನನ್ ಮೊಮ್ಮಗಳೇ. ಚೆನ್ನಾಗಿ ಗಡದಾಗ ತಿಂದು ಬಿಲ್ ಕೇಳಿದಿಕ್ಕೆ ನನ್ ತಾತನ ಹತ್ರ ಈಸ್ಕೊಳ್ಳಿ ಅಂತೇಳಿ ಹೋದ್ಲು. ಹೊಟ್ಟೋಗ್ಬಿಟ್ಟ? ಎಷ್ಟು ಬಿಲ್ಲು? 3,000 ರೂಪಾಯಿ. 3,000 ರೂಪಾಯಿ? ಯೋ, ನನ್ ಕುತ್ತಿಗೆ ಕುಯ್ದ್ರು 3 ರೂಪಾಯಿ ಇಲ್ಲ ಕಣೆ. ಮತ್ತೆ ವಾಚು ಚೈನ್ ಇದು ಎಲ್ಲ ಡೂಪ್ಲಿಕೇಟ್, ಯಾವ್ದು ಒರಿಜಿನಲ್ ಅಲ್ಲ. ಹೆದರ್ಕೋಬೇಡಿ, ಹೆದರ್ಕೋಬೇಡಿ. ಈ ಬಿಲ್ ಹಣ ಕೊಡಕ್ ಆಗದೆ ಇದ್ರು ಅದನ್ನ ತೀರ್ಸೋ ಉಪಾಯ ನಮ್ಮ ಹತ್ರ ಇದೆ. ಅಪ್ಲೇ ಕೊಡಿಸ್ಬೇಕು. ಬನ್ನಿ ಬನ್ನಿ ಬನ್ನಿ. ಮಗುನು ಕಾಣಿಸ್ತಿಲ್ಲ, ಮಾವನು ಕಾಣಿಸ್ತಿಲ್ಲ. ಸಾರ್, ಏನ್ ಹುಡುಕ್ತಾ ಇದ್ದೀರಾ? ಅದು ಇಲ್ಲಿ ವಯಸ್ಸಾಗಿರೋರು ಒಬ್ರು ಯಜಮಾನ್ರು ಇದ್ರಲ್ಲ, ಅದೇ ಕಿರು ಬೆರಳು ತರ ಸಣ್ಣಕ್ಕಿದ್ರಲ್ಲ ಅವ್ರ? ಆ ಹುಡುಗಿ ತಾತ. ಹೌದೌದೌದು. ಮತ್ತೆ ನೀವು? ಮಗು ತಂದೆ. ನೋಡಿ, ಅವ್ರನ್ನ ಹುಡುಕಕ್ಕೆ ನೀವು ಶ್ರಮ ಪಡಬೇಕಾದ್ದೇ ಇಲ್ಲ. ಅವರು ಬಹಳ ಬಿಸಿ.
ಅವ್ರನ್ನ ನೋಡೋ ಉಪಾಯ ನಮ್ಮ ಹತ್ರ ಇದೆ. ಹೌದಾ? ನೋಡ್ತೀರಾ? ಬನ್ನಿ ಬನ್ನಿ ಬನ್ನಿ. ಸ್ವಲ್ಪ ಯಾಕೋ ಈಗ ಓವರ್ ಬನ್ನಿ. ಮಾಡ್ತಿದ್ದಾನಲ್ಲ. ಈಗ ಬನ್ನಿ. ಏನಿದೀ ಗ್ರಹಚಾರವೋ ಏನಿದೀ ವನವಾಸವೋ ಏನು ಮಾಡಿದೆನೆಂದು ಈ ಗತಿ ನನಗೆ ತಂದೆಯೋ ಪಶುಪತಿ. ಅಯ್ಯೋ ಮಾವ, ಏನಿದು ಮಾವ? ಆ? ನಿನ್ನ ಮಗಳು ತಿಂದೋದ್ ಬಿಲ್ಲಿಗೆ ನನ್ನ ಅಡಮಾನ ಇಟ್ಟೋಗಿದ್ದಾಳೆ ಕಡೆಯ. ಅಯ್ಯೋ ದರ್ಬೇಡಿಯೋ ಕೈಯಲ್ಲಿ ಇವತ್ತು ಗುಂಡ್ಕಲ್ ಗೂಟ ಹಿಡಿಯಂಗಾಗೋಯ್ತಲ್ಲ ಮಾವ. ಎಂಥ ಘನಪಾಠಿ ಶಾಸ್ತ್ರಿಗಳ ವಂಶ ನಿಮ್ದು. ಯಾವ ರವಿಶಾಸ್ತ್ರಿ ವಂಶ ಆದ್ರೂ ತಿಂದ ಬಿಲ್ ಕೊಡ್ಲಿಲ್ಲ ಆದ್ಮೇಲೆ ಗುಂಡ್ಕಲ್ ಗೂಟ ಹಿಡ್ಕೊಂಡು ತಿರುಗಲೇಬೇಕು ಕಡೆಯ, ನಿರ್ವಾಹ ಇಲ್ಲ. ಮಾವ ಎಂಥ ಗತಿ ಬಂದ್ಬಿಡ್ತು. ಅಯ್ಯೋ ಮಾವ, ಇದೇನೋ ಬಂತು. ಇದಾದ ಕೂಡಲೇ ಅದನ್ನ ತಿರುಬೇಕಪ್ಪ ಅಳಿಯ. ಶಾಸ್ತ್ರಿಗಳೇ, ನೀವು 3 ತಿಂಗಳು ರುಬ್ಬಿದ್ರು 3,000 ರೂಪಾಯಿ ಸಾಲ ತೀರೋದಿಲ್ಲ. ಸ್ವಾಮಿ, ಇವ್ರ ಜೊತೆ ಸೇರ್ಕೊಂಡು ನೀವು ಇದನ್ನ ಚೆನ್ನಾಗಿ ಅರಿ. ಬುಚ್ಚವಾಯಿ ದೂರ್ತ ನಮ್ಮ ಮಳಿಯಾದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ಅವ್ರ ಯೋಗ್ಯತೆ ಏನು, ಅವ್ರ ಪ್ರಿಸ್ಟೇಜ್ ಏನು? ಅವ್ರು ಓಡಾಡೋ ಸ್ಕೂಟರ್ ಬೆಲೆ ಎಷ್ಟು ಗೊತ್ತಾ? 30,000 ರೂಪಾಯಿ. ಅದನ್ನ ತಗೊಂಬಂದು ಒಳಗಡೆ ಇಟ್ಕೊಂಡು ನಮ್ಮ ನಾಚೆ ಬಿಡು. ನೀವು ಸುಮ್ಕಿರಿ ಇದ್ರೆ ಆ ಬಾಂಡಿನ ಬದಲು ಮಾತೇನು? ಬನ್ನಿ.